ಸಂದರ್ಶನದಲ್ಲಿ ನಮ್ಮ ಜೊತೆಗೆ ಗುಲ್ಬರ್ಗ ಜಿಲ್ಲೆಯ ಅಧ್ಯಕ್ಷರಾದ ಮಾನ್ಯ ಶ್ರೀ ರಾಜ್ಕುಮಾರ್ ಪಾಟೀಲ್ ರವರು ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ತಾವು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ? ನಾನು 2003ರಲ್ಲಿ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದ ನಂತರದಲ್ಲಿ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ್ದು ಆಂತರಿಕ ಚುನಾವಣೆಗಳು ನಡೆದಿತ್ತು. ಆ ಸಂದರ್ಭದಲ್ಲಿ ಬಸವರಾಜ ಪಾಟೀಲ್ ಸೇಡಂ ಅವರು ನನ್ನ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿ ರಾಜಕೀಯಕ್ಕೆ ಪ್ರೋತ್ಸಾಹವನ್ನು ಕೊಟ್ಟರು. ನಾನು ಯುವಕನಾಗಿದ್ದಾಗ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೆ. ಹೀಗಾಗಿ ಈ ಫೀಲ್ಡಲ್ಲಿ ಒಂದು ಅವಕಾಶವನ್ನು ಆ ಸಂದರ್ಭದಲ್ಲಿ ನೀಡಿದ್ದೆ. ಸರಿ ಸರ್, ಈ ನಿಟ್ಟಿನಲ್ಲಿ ನೀವು ರಾಜಕೀಯ ಪ್ರವೇಶ ಮಾಡಿದ್ರಿ ಅಂತ ಹೇಳಿದ್ರಿ ಸರ್. ಸರಿ ಸರ್, ಇಲ್ಲಿಯವರೆಗೆ ನಿಮ್ಮ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಜನರಿಗಾಗಿ ಯಾವ್ಯಾವ ಕೆಲಸ ಕಾರ್ಯಗಳನ್ನು ತಾವು ಮಾಡಿದ್ರೆ ಸರ್? ಒಟ್ಟು ಯುವಕರು ಸ್ವಯಂ ಉದ್ಯೋಗದಲ್ಲಿ ಮುಂದುವರಬೇಕು, ಆರ್ಥಿಕವಾಗಿ ಸಬಲರಾಗಬೇಕು, ನೊಂದವರು ಬೆಂದವರಿಗೆ ಸಾಧ್ಯವಾದಂಥ ಸಹಕಾರವನ್ನು ಕೊಡ್ತಾ ಬಂದಿದ್ದೇನೆ. ಅನೇಕ ಕುಟುಂಬಗಳು ಇನ್ನೇನು ನಮ್ಮ ಮುಗದೆ ಹೋಯಿತು ನಮ್ಮದು ಜೀವನ ಪರಿಸ್ಥಿತಿ ಅನ್ನುವಂಥ ಸಂದರ್ಭದಲ್ಲಿ ಅವರನ್ನು ಮೇಲೆತ್ತುವಂಥ ಅನೇಕ ಕೆಲಸಗಳನ್ನು ಮಾಡಿ. ಸರಿ ಸರ್, ಈಗ ಇಷ್ಟೆಲ್ಲ ಕೆಲಸ ಕಾರ್ಯಗಳು ತಾವು ಜನರಿಗಾಗಿ ಮಾಡಿದ್ರಿ ಅಂತ ಹೇಳಿದ್ರಿ ಸರ್. ಅದರಲ್ಲೂ ಬಹಳ ಮುಖ್ಯವಾಗಿ ಜನರು ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ಕೆಲಸ ಕಾರ್ಯಗಳು ಏನಾದರೂ ಇದೆಯಾ ಸರ್? ಅಂದರೆ ಜನರು ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು ಅಂತಂದರೆ ನಿಷ್ಠುರವಾಗಿ ಮಾತಾಡುವಂಥದ್ದು ಇರ್ಬೋದು, ಸದಾ ಜನರ ಸಮಸ್ಯೆಗಳಿಗೋಸ್ಕರ ಸ್ಪಂದನೆ ಮಾಡ್ತಕ್ಕಂಥದ್ದು, ಒಂದು ಯಾವತ್ತೂ ಕೂಡ ಬೇಜಾರು ಪಟ್ಕೊಳ್ದೇನೆ ಜನ ಯಾವುದೇ ಸಂದರ್ಭದಲ್ಲಿ ಬಂದರೂ ಕೂಡ ಅವ್ರ ಕಷ್ಟಗಳನ್ನು ಕೇಳಿ ನಿವಾರಣೆ ಮಾಡುವಂಥ ದೃಷ್ಟಿಕೋನದಲ್ಲಿ ಯಾವತ್ತೂ ನಾನು ಅವ್ರ ಜೊತೆ ಬೆರೀತಕ್ಕಂಥದ್ದು ಜನ ಇಚ್ಛೆ ಮಾಡ್ತಾರೆ. ಸರಿ ಸರ್, ನಿಮ್ಮ ಕುಟುಂಬದ ಸದಸ್ಯರಲ್ಲಿ ನಿಮಗೆ ರಾಜಕೀಯ ಕ್ಷೇತ್ರಕ್ಕೆ ಬರಲಿಕ್ಕೆ ಅಲ್ಲಿ ನಿಮಗೆ ಯಾರು ಪ್ರೇರಣೆ ಆಗಿದೆ ಸರ್? ಕುಟುಂಬದಲ್ಲಿ ಎಲ್ಲರೂ ಒಂದು ಬಿಸ್ನೆಸ್ ಫೀಲ್ಡಲ್ಲಿ ಇರೋಂಥವ್ರು. ಹೀಗಾಗಿ ಯಾರೂ ರಾಜಕೀಯ ಫೀಲ್ಡಲ್ಲಿ ನಮ್ಮ ಕುಟುಂಬದಲ್ಲಿ ಇರಲಿಲ್ಲ ಮತ್ತು ಅವ್ರದ್ದು ಯಾವುದೂ ಒತ್ತಾಯ ಕೂಡ ಇರಲಿಲ್ಲ. ಅದು ನಾನು ಸ್ಟೂಡೆಂಟ್ ಲೈಫಿಂದ ಒಟ್ಟು ಹೋರಾಟ ಮಾಡ್ಕೊಂಡು ಬರ್ತಾ ಇರುವಂಥ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಇನ್ನೇನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥ ಸಂದರ್ಭದಲ್ಲಿ ಎಂಟ್ರಿ ಆಗ್ತದೆ. ಹೊರತಾಗಿ ಕುಟುಂಬದ ಎಂಟ್ರಿ ಆದಮೇಲೆ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸರಿ ಸರ್, ತಮ್ಮ ಸಮಾಜದಲ್ಲಿ ಆಗಿರ್ಬೋದು ಅಥವಾ ಪಕ್ಷದಲ್ಲಿ ಆಗಿರ್ಬೋದು ಅಲ್ಲಿ ನಿಮಗೆ ರಾಜಕೀಯ ಕ್ಷೇತ್ರಕ್ಕೆ ಬರಲಿಕ್ಕೆ ಯಾರು ಪ್ರೇರಣೆ ಆಗಿದ್ರು ಸರ್? ಪಕ್ಷದಲ್ಲಿ ಅದೇ ಬಸವರಾಜ ಪಾಟೀಲ್ ಸೇಡಂ ಅವರು ಲೋಕಸಭಾ ಸದಸ್ಯರಾಗಿದ್ದರು, ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಅವರು ಈ ಪಕ್ಷದಲ್ಲಿ ಗುರುತಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿದ್ರು. ಸರಿ ಸರ್, ಈಗೆಲ್ಲ ಇಷ್ಟೆಲ್ಲ ಕೆಲಸ ಕಾರ್ಯಗಳು ತಾವು ಜನರಿಗಾಗಿ ಮಾಡಿದ್ರಿ ಅಂತ ಹೇಳಿದ್ರಿ ಸರ್. ಮುಂದೆ ಬರುವಂಥ ನೀವೊಂದು ಸರ್ಕಾರದ ಯೋಜನೆಯಲ್ಲಿ ಇನ್ನು ಯಾವ್ಯಾವ ರೀತಿ ಕೆಲಸ ಕಾರ್ಯಗಳನ್ನು ತಾವು ಜನರಿಗಾಗಿ ಮೀಸಲಿಡ್ಬೋದು ಅಂತಂದು ಒಂದು ಯೋಜನೆ ಹಾಕ್ಕೊಂಡಿದ್ದೀರಾ ಸರ್? ಅನೇಕ ವಿಷಯಗಳು ಇವತ್ತು ಸರ್ಕಾರದ ಸಾವಿರಾರು ಯೋಜನೆಗಳಿದೆ. ಆ ಯೋಜನೆಗಳೆಲ್ಲ ಪುಸ್ತಕದಲ್ಲಿ ಉಳಿಯುವಂಥ ಸಂದರ್ಭಗಳು ನಾವು ನೋಡಿದ್ದೀವಿ. ಅನೇಕ ಜನ ರಾಜಕೀಯ ನಾಯಕರಿಗೆ ಗೊತ್ತಿಲ್ಲ ಯಾವ ಯೋಜನೆಯಿಂದ ಯಾವ ಜನರಿಗೆ ಅನುಕೂಲ ತಂದುಕೊಡ್ಬೋದು, ಕೇಂದ್ರ ಸರ್ಕಾರದಿಂದ ಯಾವ ಯೋಜನೆಗಳು ಸಿಗ್ತದೆ. ಇವತ್ತು ವರ್ಲ್ಡ್ ಬ್ಯಾಂಕ್ನಿಂದ ಅನೇಕ ಥರದ ಸ್ಪಾನ್ಸರ್ಶಿಪ್ಗಳು ಬರ್ತದೆ. ಅದು ಗ್ರಾಮೀಣಾಭಿವೃದ್ಧಿ ಇರ್ಬೋದು, ನೈರ್ಮಲ್ಯ ನಿವಾರಣೆಯ ದೃಷ್ಟಿಯಿಂದ ಇರ್ಬೋದು, ಆರೋಗ್ಯದ ದೃಷ್ಟಿಯಿಂದ ಇರ್ಬೋದು, ಉದ್ಯೋಗ ಅವಕಾಶಗಳಿಂದ ಇರ್ಬೋದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇರ್ಬೋದು, ಬಿಗ್ ಸ್ಕೇಲ್ ಇಂಡಸ್ಟ್ರಿವರೆಗೂ ಕೂಡ ಇವತ್ತೊಂದು ಅಪಾರ್ಚುನಿಟೀಸ್ಗಳು ಸರ್ಕಾರ ತಂದುಕೊಡ್ತಾ ಇದೆ. ಅದೇ ರೀತಿ ಆಧುನಿಕ ತಂತ್ರಜ್ಞಾನದಲ್ಲಿ ಕೃಷಿಯನ್ನು ಬೆಳವಣಿಗೆ ಮಾಡುವಂಥದ್ದು, ಆ ಕೃಷಿ ಪೂರಕವಾಗಿರುವಂಥ ಕೈಗಾರಿಕೆಗಳಿಗೆ ಇರುವಂಥ ಅನೇಕ ಯೋಜನೆಗಳಿದೆ. ಅದನ್ನು ಜನರಿಗೆ ಮುಟ್ಟಿಸುವಂಥ ದೃಷ್ಟಿಯಿಂದ ಈ ಭಾಗದ ರಾಜಕೀಯ ನಾಯಕರು ಎಲ್ಲೋ ಒಂದು ಕಡೆ ವಿಫಲರಾಗಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ನಾವು ಹೆಚ್ಚು ಒತ್ತನ್ನು ಆ ಕಡೆ ಕೊಡಬೇಕು. ಕೇವಲ ನಾವು ಅದನ್ನು ಮಾಡಿದ್ದೀವಿ ಇದನ್ನು ಮಾಡಿದ್ದೀವಿ ಅನ್ನೋದಕ್ಕಿಂತಲೂ ಕೂಡ ಸ್ವಯಂ ವೃತ್ತಿಯಲ್ಲಿ ಜನ ತೊಡಗಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಸರ್ಕಾರದ ಏನು ಯೋಜನೆಗಳಿದೆ ಅದು ಕೊನೆಯ ವ್ಯಕ್ತಿಗೆ ಅದು ತಲುಪಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವನ್ನು ಮಾಡ್ತಿದ್ದೀವಿ ಅಂತ ಹೇಳಿದ್ರಿ. ಸರಿ ಸರ್, ಇವಾಗ ನಮ್ಮ ಮುಂದೆ ಭಾರತದ ಲೋಕಸಭಾ ಮಹಾಚುನಾವಣೆ ಬರ್ತಾ ಇದೆ ಸರ್. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತೀರಾ ಸರ್? ಇವತ್ತು ಲೋಕಸಭಾ ಚುನಾವಣೆ ನಮ್ಮ ಕಣ್ಮುಂದಿದೆ. ಇದು ಲೋಕಸಭಾ ಚುನಾವಣೆ ಹೇಗಿದೆ ಅಂತ ಹೇಳಿದರೆ ಡೂ ಆರ್ ಡೈ ಅಂತ. ಇವತ್ತು ಈ ಚುನಾವಣೆಯಲ್ಲಿ ನಾವು ಈ ದೇಶದ ಭವಿಷ್ಯತ್ತಿನ ಬಗ್ಗೆ ಚಿಂತನೆ ಮಾಡದೇ ಇದ್ದರೆ ಈ ದೇಶದ ಪರಿಸ್ಥಿತಿ ಭಾಳ ಚಿಂತಾಜನಕ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಆಂತರಿಕ ಭದ್ರತೆ ಇವತ್ತು ಅತ್ಯಂತ ದೊಡ್ಡ ಪ್ರಮಾಣದ ಚಿಂತನೆ ಗೀಡು ಮಾಡಿರುವಂಥದ್ದು. ಇವತ್ತು ಆರ್ಥಿಕ ಪರಿಸ್ಥಿತಿ ಡಾಲರ್ ಎದುರು ರೂಪಾಯಿ ತನ್ನ ಮೌಲ್ಯವನ್ನು ಕಳ್ಕೊಂಡಿರುವಂಥದ್ದು. ಇವತ್ತು ಪೆಟ್ರೋಲು ಮತ್ತು ತರಕಾರಿ, ಈರುಳ್ಳಿ ಮತ್ತು ನಮ್ಮ ರೂಪಿ ಅದು ಯಾರು ನಾವು ಮೊದಲು 100 ರೂಪಾಯಿ ಮುಟ್ತೀವಿ ಅನ್ನುವಂಥ ಒಂದು ಸ್ಪರ್ಧೆಯಲ್ಲಿ ತೊಡ್ಕೊಂಡಿದ್ದಾವೆ.
ಇದು ಭಾರತದ ಸಾಮಾನ್ಯ ಪ್ರಜೆ ಇವತ್ತು ಚಿಂತೆ ಮಾಡುವಂಥ ಪರಿಸ್ಥಿತಿ ಇದೆ. ಹೀಗಾಗಿ ಇದರಿಂದ ಮೇಲೆ ಹೇಳಬೇಕು ಅಂತ ಹೇಳಿದ್ರೆ ಬದಲಾವಣೆ ಅವಶ್ಯಕತೆ ಇದೆ. ಯಾವತ್ತು ಬದಲಾವಣೆಗಳಿದ್ದಾಗ ಮಾತ್ರ ದೇಶದಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಒಂದು ನಿರಂತರವಾಗಿರುವಂಥ ಅಧಿಕಾರ ಒಬ್ಬ ಕೈಯಲ್ಲಿ ಕೊಟ್ಟರೆ ಅದು ನಿರಂಕುಶ ಅಧಿಕಾರ ಆಗುತ್ತೆ. ಇವತ್ತು ಫಾರ್ ಎಕ್ಸಾಂಪಲ್ UPA ಸರ್ಕಾರದಲ್ಲಿ ಏನಾಗಿದೆ, ಯಾರು ಅವರನ್ನು ಬೆಂಬಲ ಮಾಡೋದಿಲ್ಲ ಅವ್ರ ಮೇಲೆ CBIಯನ್ನು ಬಳಸ್ಕೊಳ್ಳುವಂಥದ್ದಿರ್ಬೋದು, ಅದೇ ರೀತಿ ಕೋರ್ಟ್ಗಳನ್ನು ಅವ್ರ ವಿರುದ್ಧ ಉಪಯೋಗಿಸ್ಕೊಳ್ಳುವಂಥದ್ದಿರ್ಬೋದು. ಈ ರೀತಿ ಒಟ್ಟಿನಲ್ಲಿ ಆದಾಯ ತೆರಿಗೆ ಇಲಾಖೆಯನ್ನು ಉಪಯೋಗಿಸಿಕೊಂಡು ಅವರನ್ನು ದಮನ ಮಾಡುವಂಥ ಪರಿಸ್ಥಿತಿ, ಇದು ಒಂದು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗುತ್ತದೆ. ಹೀಗಾಗಿ ದೇಶದ ಮುಂದಿನ ಚುನಾವಣೆ ಭಾಳ ಅವಶ್ಯಕತೆ ಇದೆ. ಎಲ್ಲ ಯುವಕರು ಬಯಸ್ತಾ ಇದ್ದಾರೆ ಬದಲಾವಣೆ ಆಗಬೇಕು. ಮತ್ತು ಬದಲಾವಣೆ ಆಗಬೇಕು ಅಂದಾಗ ನಾವೊಂದು ಜವಾಬ್ದಾರಿಯುತ ವ್ಯಕ್ತಿಯನ್ನು ನಾವು ಆರಿಸಬೇಕಾದ ಅವಶ್ಯಕತೆ. ಕೇವಲ ಬದಲಾವಣೆ ಆಗಬೇಕು ಅಂತ ಹೇಳ್ಬಿಟ್ಟು ಒಬ್ಬನನ್ನು ಸಚ್ಚಕ್ಕೆ ಹೋಗಿ ಇನ್ನೊಬ್ಬ ಅಸಹಾಯಕನನ್ನ ಕೂಡಿಸಿದ್ರೆ ಈ ದೇಶದ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಹಾಗಾಗಿ ಬಲಿಷ್ಠ ಮನೋಬಲದ ವ್ಯಕ್ತಿ ಇವತ್ತು ಇಡೀ ಜಗತ್ತು ಎದುರು ನೋಡ್ತಾ ಇರುವಂಥ ಶಕ್ತಿ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿ. ನರೇಂದ್ರ ಮೋದಿ ಇವತ್ತು ಈ ದೇಶಕ್ಕೆ ಅವಶ್ಯಕತೆ ಇದೆ. ನರೇಂದ್ರ ಮೋದಿ ಅವರು ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳು ಇಡೀ ಜಗತ್ತು ಮೆಚ್ಚುವಂಥದ್ದು. ಇಡೀ ಜಗತ್ತು ಮೆಚ್ಚುವಂಥ ರೀತಿಯಲ್ಲಿ ನರೇಂದ್ರ ಮೋದಿಜಿಯವರ ಕನಸುಗಳಿದೆ. ಅಲ್ಲಿ ಇರುವಂಥ ಅನೇಕ ನದಿಗಳನ್ನು ಸಂಗಮ ಮಾಡಿದ್ದಾರೆ. ಅಲ್ಲಿರುವಂಥ ಮರುಭೂಮಿಯನ್ನು ಫಲವತ್ತಾದ ಭೂಮಿಯಾಗಿ ಪರಿವರ್ತನೆ ಮಾಡಿದ್ದಾರೆ. ಯಾವಲ್ಲಿ 3-4 ಗಂಟೆಗಳ ಕಾಲ ಕರೆಂಟ್ ಕೊಡ್ಲಿಕ್ಕೆ ಸಾಧ್ಯ ಇರಲಿಲ್ವೋ ಅಲ್ಲಿ 24 ಗಂಟೆ ಕರೆಂಟ್ ಕೊಡೋದ್ರ ಜೊತೆಗೆ ಅಕ್ಕಪಕ್ಕದ 5-6 ರಾಜ್ಯಗಳಿಗೆ ಕರೆಂಟ್ ಕೊಡುವಂಥ ಮಟ್ಟಿನಲ್ಲಿ ತಲೆ ಎತ್ತಿ ನಿಂತಿರುವಂಥ ಗುಜರಾತ್ ಇವತ್ತು ಜಗತ್ತಿಗೇನೆ ಒಂದು ಮಾದರಿಯ ರಾಜ್ಯವನ್ನಾಗಿ ನಿರ್ಮಾಣ ಮಾಡಿರುವಂಥವರು ನರೇಂದ್ರ ಮೋದಿ. ಅವ್ರ ಕೈಯಲ್ಲಿ ಭಾರತ ದೇಶವನ್ನು ಕೊಟ್ಟರೆ ಖಂಡಿತ ಈ ಭಾರತ ದೇಶ ಇವತ್ತು ಇಡೀ ಜಗತ್ತಿಗೆ ದೊಡ್ಡಣ್ಣ ಅಂತೇನು ಅಮೇರಿಕ ಅನಿಸ್ಕೊಳ್ತದೋ ಅವರು ಕಿರಿಯಣ್ಣ ಆಗಿ ದೊಡ್ಡಣ್ಣ ಭಾರತ ಆಗೋದ್ರಲ್ಲಿ ಏನು ಇದಿಲ್ಲ ಅಂತ ನನಗೆ ಅನ್ನಿಸ್ತದೆ. ಖಂಡಿತ ಮೋದಿ ಅವರು ಇವತ್ತು ಅವಶ್ಯಕತೆ ಇದೆ ಈ ದೇಶಕ್ಕೆ. ಈ ಬಾರಿ ಮೋದಿ ಅವರಿಗೆ ಅವಕಾಶ ಮಾಡಿಕೊಡದೇ ಇದ್ರೆ ಅಥವಾ ಪರ್ಯಾಯ ವ್ಯವಸ್ಥೆ ಮಾಡದೆ ಹಾಗೇನೆ ಕೇಂದ್ರ ಸರ್ಕಾರ ಮತ್ತೆ UPA ಕೈಯಲ್ಲಿ ಹೋದ್ರೆ ಈ ದೇಶದ ಪರಿಸ್ಥಿತಿ ತುಂಬಾ ಚಿಂತಾಜನಕವಾದಂಥ ಪರಿಸ್ಥಿತಿ ತಲುಪೋದಿದೆ. ಹಾಗಾಗಿ ಬದಲಾವಣೆ ಅವಶ್ಯಕತೆ ಇದೆ ಈ ದೇಶದ ಉಳಿವಿಗಾಗಿ. ಮತ್ತು ಅಬ್ದುಲ್ ಕಲಾಂ ಜಿ ಅವರ ಕನಸು 2020 ಇಡೀ ಜಗತ್ತಿನಲ್ಲಿ ಬಲಿಷ್ಠ ರಾಷ್ಟ್ರ ಭಾರತ ದೇಶ ಆಗಿದೆ. ಅವ್ರು ಕೊಟ್ಟಿರುವಂಥ 20 ಕಲ್ಪನೆಗಳಿದ್ದಾವೆ. ಅದು ಯೂತ್ನಿಂದ ಹಿಡಿದು ಅಗ್ರಿಕಲ್ಚರ್ನಿಂದ ಹಿಡಿದು ಸೈಂಟಿಸ್ಟು, ಪಾತಾಳದಿಂದ ಹಿಡಿದು ಆಕಾಶದವರೆಗೂ 20 ಪಾಯಿಂಟ್ಗಳ ಕಾರ್ಯಕ್ರಮ ಇದೆ. ಅದನ್ನು ನಾವು ಯಶಸ್ವಿಯಾಗಿ ಅಳವಡಿಸ್ಕೊಂಡ್ರೆ ಈ ದೇಶ ಬರುವಂಥ 2020ರಲ್ಲಿ ಜಗತ್ತಿಗೆ ಉತ್ಕೃಷ್ಟವಾದಂಥ ಒಂದು ಸಂದೇಶವನ್ನು ಕೊಡುವಂಥ ತಾಕತ್ತು ಭಾರತ ದೇಶಕ್ಕೆ ಉಳಿಯುತ್ತೆ. ಹಾಗಾಗಿ ಅದನ್ನು ಉಳಿಲೇಬೇಕು ಅಂತ ಆದರೆ ನರೇಂದ್ರ ಮೋದಿಜಿಯವರ ಅವಶ್ಯಕತೆ ಇದೆ. ಹಾಗಾಗಿ ಬಲಿಷ್ಠ ಮನೋಭಾವದವ್ರು ಬೇಕು. ನಮ್ಮ ಸಂಕುಚಿತ ಮನೋಭಾವದವರಾಗಲಿ ಒಡೆದು ಆಳುವಂಥ, ಜಗಳ ಹಚ್ಚಿ ಆಳುವಂಥ, ಇವತ್ತು ಜಾತಿಯ ಮೇಲೆ ರಾಜಕಾರಣ ಮಾಡುವಂಥ ಶಕ್ತಿಗಳ ಅವಶ್ಯಕತೆ ನಮಗಿಲ್ಲ. ಈ ದೇಶದ ಅಮೂಲಾಗ್ರ ಪರಿವರ್ತನೆ ದೃಷ್ಟಿಯಿಂದ ಪ್ರಯತ್ನ ಮಾಡುವಂಥ ಒಬ್ಬ ವ್ಯಕ್ತಿ ಅವಶ್ಯಕತೆ ಇದೆ, ಅದು ನರೇಂದ್ರ ಮೋದಿ. ಹಾಗಾಗಿ ನರೇಂದ್ರ ಮೋದಿ ಅವರನ್ನ ತರಬೇಕು ಅನ್ನೋಂಥದ್ದು ನಮ್ಮೆಲ್ಲ ಯುವಕರಲ್ಲಿ ನಮ್ಮ ವಿನಂತಿ ಇದೆ. ಇಡೀ ಭಾರತ ದೇಶದ ಎಲ್ಲ ಜನರಲ್ಲಿ ನಮ್ಮ ಕಳಕಳಿಯ ವಿನಂತಿ ಇದೆ. ಈ ಚುನಾವಣೆ ಇದು ದೇಶದ ಚುನಾವಣೆ, ಪಕ್ಷದ ಚುನಾವಣೆ ಅಲ್ಲ, ವ್ಯಕ್ತಿಯ ಚುನಾವಣೆ ಅಲ್ಲ. ಇವತ್ತು ದೇಶ ಉಳಿಬೇಕು ಅಂತ ಹೇಳಿದ್ರೆ ಈ ಚುನಾವಣೆ ಬಹಳ ಮಹತ್ವದ್ದು. ದೇಶಕ್ಕಾಗಿ ಮತ ಕೊಡಿ, ನೀವು ವ್ಯಕ್ತಿಯನ್ನು ನೋಡೋದು ಬೇಡ. ಇವತ್ತು ದೇಶಕ್ಕಾಗಿ ಮತ ಕೊಡಿ. ಭ್ರಷ್ಟಾಚಾರವನ್ನು ದೂರ ಮಾಡಲಿಕ್ಕೆ ಈಗ ಬೆಲೆಗಳು ಇವತ್ತು ಗಗನಕ್ಕೇರಿದ್ದಾವೆ, ಅದನ್ನು ನಿಯಂತ್ರಣ ಮಾಡುವಂಥ ದೃಷ್ಟಿಯಿಂದ ಹಗರಣಗಳು ಇವತ್ತು ನಮಗೆ ಸಂಖ್ಯೆಗಳು ಹೇಳಕ್ಕಾಗಲ್ಲ. ಯಾವಾಗೂ ಎಲ್ಲೋ ಒಂದ್ಸರಿ ಕೇಳ್ತಿದ್ವಿ ನಾವು 1, 2 ಅಂಕಿಗಳಿರ್ತಿತ್ತು, ಸಂಖ್ಯೆಗಳಲ್ಲಿ ನಾವು ಹೇಳ್ಬೋದಿತ್ತು 2, 3, 4. ಇವತ್ತು ಹಗರಣಗಳ ಸಂಖ್ಯೆನೇ ಹೇಳಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಹಗರಣಗಳು ಬೆಳೆದೋಗಿದ್ದಾವೆ. ಅದಕ್ಕೆ ಹಗರಣಗಳ ಮುಕ್ತ ನಮಗೆ ದೇಶ ಆಗಬೇಕಾಗಿದೆ, ಸರ್ಕಾರದ ಅವಶ್ಯಕತೆ ಇದೆ. ಹಾಗಾಗಿ ಹಗರಣಗಳ ಮುಕ್ತ ದೇಶದ ಆಂತರಿಕ ಭದ್ರತೆ ಮತ್ತು ಬಾಹ್ಯ ಭದ್ರತೆ ಇವೆರಡು ಬಹಳ ಇಂಪಾರ್ಟೆಂಟು. ನಮ್ಮ ದೇಶದ ಸೈನಿಕರು ಚಳಿಯನ್ನು ಗಮನಿಸಿದ್ದೇನೆ, -50 ಡಿಗ್ರಿನಲ್ಲೂ ಕೂಡ ಈ ದೇಶವನ್ನು ಕಾಯ್ತಾ ಇದ್ದಾರೆ. ಅವ್ರು ಕಾಯ್ತಾ ಇದ್ದಾರೆ, ಅವರಲ್ಲಿ ಗನ್ ಇದೆ, ಆದರೆ ಗನ್ನನ್ನು ಉಪಯೋಗಿಸುವಂಥ ಶಕ್ತಿ ದಿಲ್ಲಿಯಲ್ಲಿದೆ. ಅದಕ್ಕೆ ಆ ತಾಕತ್ತು ಬರಬೇಕು ಅಂತ ಹೇಳಿದ್ರೆ, ಆ ಗನ್ ಹಿಡಿದಿರೋರಿಗೆ ಆ ತಾಕತ್ತು ಕೊಡಬೇಕು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗೋದು ಅವಶ್ಯಕತೆ. ಹಾಗಾಗಿ ನರೇಂದ್ರ ಮೋದಿಗೋಸ್ಕರ, ಈ ದೇಶದ ಉಳಿಗೋಸ್ಕರ ಎಲ್ಲರೂ ಖಂಡಿತ ಬರೋ ಚುನಾವಣೆ ನರೇಂದ್ರ ಮೋದಿಗಾಗಿ ವೋಟ್ ಕೊಡಿ, ಖಂಡಿತ ವೋಟ್ ಮಾಡಿ. ಒಬ್ಬರು ಕೂಡ ವೋಟ್ನಿಂದ ಮಿಸ್ ಆಗಬಾರ್ದು ಅನ್ನೋಂಥದ್ದೇ ನಮ್ಮ ವಿನಂತಿ. ಸರಿ ಸರ್.
ಈಗ ನೀವು ಸದ್ಯ ಇವಾಗ ಹಾಲಿ ಗುಲ್ಬರ್ಗ ಜಿಲ್ಲೆಯ ಅಧ್ಯಕ್ಷರಾಗಿದ್ದೀರಾ ಸರ್. ಇನ್ನು ಮುಂದೆ ಯಾವ ರೀತಿ ಒಂದು ರಾಜಕೀಯ ಕ್ಷೇತ್ರದಲ್ಲಿ ನೀವು ಮುಂದೆ ಬರಬೇಕಂತ ಇದ್ದೀರಾ ಸರ್? ಇಲ್ಲ, ನಾವು ಒಟ್ಟಿನಲ್ಲಿ ನನಗೆ ರಾಜಕೀಯ ಜೀವನದಲ್ಲಿ ನಾನು ಮುಂದೆ ಬರೋದಕ್ಕಿಂತಲೂ ಈ ದೇಶ ಉಳಿಬೇಕು ಅನ್ನೋಂಥ ಕಾರಣಕ್ಕೆ ನಾನು ಹೇಳಿದ್ದೀನಿ, ನಮ್ದೆಲ್ಲರೂ ಒಂದೇ ಗುರಿ. ಇವತ್ತು ನರೇಂದ್ರ ಮೋದಿಜಿಯವರು ಪ್ರೈಮ್ ಮಿನಿಸ್ಟರ್ ಆದರೆ ನಮ್ಮಂಥವ್ರ ಕೆಲಸ ಏನೂ ಇರಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾವು ನಮ್ಮ ಉದ್ಯೋಗದಲ್ಲಿ ತೊಡ್ಕೊಂಡು ಮುಂದುವರಿಬೇಕಾಗತ್ತೆ. ರಾಜಕೀಯ ಜೀವನನೇ ಎಲ್ಲ ಬದಲಾವಣೆಗೆ ಕಾರಣ ಆಗಂಗಿಲ್ಲ. ಆ ದೃಷ್ಟಿಯಿಂದ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅನ್ನೋ ಕಾರಣಕ್ಕೇ ನಾವೆಲ್ಲ ದುಡಿತಾ ಇರುವಂಥದ್ದು. ನಮ್ಮದೇ ಆದಂಥ ಒಂದು ಹಿಡನ್ ಅಜೆಂಡಾ ಏನಿಲ್ಲ, ವೈಯಕ್ತಿಕ ಅಜೆಂಡಾ ನಮ್ಮದೇನೇ ಇಲ್ಲ. ನಮ್ಮದು ಈ ದೇಶದ ಸಲುವಾಗಿ ಮೋದಿಯವರನ್ನು ಪ್ರಧಾನಮಂತ್ರಿ ಮಾಡೋದಕ್ಕೋಸ್ಕರ ನಮ್ಮ ಕೆಲಸ. ಓಕೆ ಸರ್, ಕೊನೆಯದಾಗಿ ಒಂದು ಯುವಕರಿಗೆ ನೀವು ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಾ ಸರ್? ಯಾವತ್ತೂ ಕೂಡ ನೀವು ಉದ್ಯೋಗಕ್ಕಾಗಿ ಕೈ ಚಾಚುವಂಥವ್ರಾಗಬಾರ್ದು. ಸ್ವಯಂ ಉದ್ಯೋಗ ಮಾಡುವಂಥ ಕನಸನ್ನು ಕಾಣುವಂಥ ಯುವಕರು ನಮಗೆ ಅವಶ್ಯಕತೆ ಇದೆ. ಯಾವುದು ಸ್ವಾಮಿ ವಿವೇಕಾನಂದರ ಕನಸಿತ್ತು, ಈ ಭಾರತ ದೇಶದ ಬಲಿಷ್ಠ ಯುವಕರಿಂದ ಕಟ್ಟಬೇಕು ಅನ್ನುವಂಥದ್ದಿತ್ತು. ಆ ಕನಸಿಗೆ ನಾವು ಯಾವತ್ತೂ ಕೂಡ ನಮ್ಮ ಹತ್ರ ಬಂಡವಾಳ ಇಲ್ಲ, ನಮ್ಮ ಫ್ಯಾಮಿಲಿನಲ್ಲಿ ಸಪೋರ್ಟರ್ಸ್ ಇಲ್ಲ, ನಮ್ಮ ಪೊಲಿಟಿಕಲ್ ಸಿಸ್ಟಮ್ ಸರಿ ಇಲ್ಲ ಅನ್ನುವಂಥ ಈ ನೆಗೆಟಿವ್ ಥಿಂಗ್ಸ್ಗಳಿದಾವಲ್ಲ, ಆ ನೆಗೆಟಿವ್ ಥಿಂಗ್ಸ್ಗಳನ್ನು ತೆಗೆದುಹಾಕ್ಬೇಕು ಮನಸ್ಸಿನಿಂದ. ನಾವು ಇರುವಂಥದ್ರಲ್ಲಿ ಪಾಸಿಟಿವಿಟಿ ಹೇಗಿದೆ ಅನ್ನೋದನ್ನು ಕಂಡುಕೊಂಡು ಮುಂದುವರೆದರೆ ಖಂಡಿತ ಅವ್ರಿಗೆ ಉಜ್ವಲ ಭವಿಷ್ಯತ್ತಿದೆ. ಹಾಗಾಗಿ ಥಿಂಕ್ ಪಾಸಿಟಿವ್ ಅಂದಾಗ ಮಾತ್ರ ಏನಾದರೂ ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಯಾವಾಗೂ ಥಿಂಕಿಂಗ್ ಏನಿರಬೇಕಂದ್ರೆ ಬಿಗ್ ಥಿಂಕಿಂಗ್ ಬಿಗ್ ಇದ್ದಾಗ ಏನಾದರೂ ಅಚೀವ್ ಮಾಡೋಕ್ಕೆ ಸಾಧ್ಯ ಇದೆ. ಆ ದಾರಿಯಲ್ಲಿ ಮುಂದುವರಿಬೇಕು ನಮ್ಮ ಯುವಕರು. ಮತ್ತು ಸ್ವಯಂ ತನ್ನ ಉದ್ಯೋಗದ ಜೊತೆಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮುನ್ನುಗ್ಗಬೇಕು ಅನ್ನೋಂಥದ್ದು. ಮತ್ತು ಭಾರತ ದೇಶ ಇವತ್ತು ಇಡೀ ಜಗತ್ತಿನಲ್ಲಿ ಪೊಟೆನ್ಷಿಯಲಿಟಿ ಇದೆ. ಅದು ಚಿಕ್ಕ ಕೈಗಾರಿಕೆಗಳಿಂದ ಹಿಡಿದು ಪ್ರತಿಯೊಂದು ಹೊಸ ಆವಿಷ್ಕಾರಕ್ಕೂ ಕೂಡ ಇದು ಒಂದು ವೇದಿಕೆ ಆಗ್ಬೋದು ಭಾರತ. ಅದಕ್ಕೆ ಆ ವೇದಿಕೆ ಆಗುವಂಥ ಭಾರತದ ಸಂದರ್ಭದಲ್ಲಿ ಅವರು ಕೂಡ ಒನ್ ಆಫ್ ದ ಅದು ಮೇಜರ್ ಇದು ಆಗಬೇಕು, ಪಾರ್ಟ್ ಆಗಬೇಕು ಯುವಕರು. ಅಂದಾಗ ಮಾತ್ರ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಯುವಕರಿಗೆ ಅತ್ಯಂತ ಐಕಾನ್ ಪರ್ಸನ್ ಅಂತ ಹೇಳಿದ್ರೇ ನರೇಂದ್ರ ಮೋದಿಯವರು. ಇವತ್ತು ಸ್ಕಿಲ್ ಬಗ್ಗೆ ಅವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ನಾವು ಇಡೀ ನಮ್ಮ ದೇಶದ ಒಟ್ಟಾರು ಬಜೆಟ್ನಲ್ಲಿ ಸ್ಕಿಲ್ಲಿಗೆ ನಾವೇನಿಟ್ಟಿದ್ದೀವಿ ಅಂತ ಕೇಳಿದರೆ ಅದು 0.000000.1 ಕೊಡಲ್ಲ ನಾವು ಸ್ಕಿಲ್ ಡೆವಲಪ್ಮೆಂಟಿಗೆ. ಅದಕ್ಕೆ ಇವತ್ತು ಮೋದಿಜಿಯವರು ಮುಂದೆ ಅವ್ರ ಕನಸು ಇದೆ, ಸ್ಕಿಲ್ ಡೆವಲಪ್ಮೆಂಟ್ಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಯುವಕರು ಇನ್ನೂ ಹೆಚ್ಚು ಮುಂದೆ ಬರಬೇಕು. ಆ್ಯಂಡ್ ಪಾಸಿಟಿವ್ ಥಿಂಕಿಂಗಲ್ಲಿ ಇರಬೇಕು. ಇದೇ ನನ್ನ ಅವರಿಗೆ ಹೇಳುವಂಥ ಒಂದು ಕಡೆಯಿಂದ ಒಂದು ಸಂದೇಶ, ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರಾ ಸರ್. ಸರಿ ಸರ್. ನಮ್ಮೊಂದಿಗೆ ಗುಲ್ಬರ್ಗ ಜಿಲ್ಲೆಯ ಅಧ್ಯಕ್ಷರಾದ ರಾಜ್ಕುಮಾರ್ ಪಾಟೀಲ್ ರವರು ಉಪಸ್ಥಿತಿಯಲ್ಲಿದ್ದು ಅವರ ಒಂದು ಕೆಲಸ ಕಾರ್ಯದ ಬಗ್ಗೆ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಪರವಾಗಿ ಹಾರ್ದಿಕ ಅಭಿನಂದನೆಗಳು ಸರ್. ಅಭಿನಂದನೆ.